ಮಂಡ್ಯ ರಾಜಕಾರಣದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನೋಡ್ತಾ ಹೋಗೋಣ. ಸದ್ಯ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಒಂದ್ ಕಡೆ, ಮಗದೊಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಹೋರಾಡ್ತಾ ಇರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಅದರಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಮಂಡ್ಯದಿಂದ ಯಾವ ಪಕ್ಷ ಅಂದ್ರೆ ಬಿಜೆಪಿಯಿಂದನಾ ಅಥವಾ ಜೆಡಿಎಸ್ ಇಂದನಾ ಕ್ಯಾಂಡಿಡೇಟ್ ಅನ್ನುವಂತಹ ಕುತೂಹಲ ಇದೆ ಅಲ್ವಾ. ನಿಖಿಲ್ ಅವರೇನಾದ್ರೂ ಸ್ಪರ್ಧೆ ಮಾಡ್ತಾರ ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಮತ್ತೆ ನಿಖಿಲ್ ಮಂಡ್ಯ ರಣರಂಗ ಪ್ರವೇಶಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆಯಾ? ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲೇ ಫಿಕ್ಸ್ ಅಲ್ಲಿಗೆ, ಸೋತಲ್ಲಿಯೇ ಪುಟ್ಟಿದೇಳಬೇಕು ಅನ್ನೋ ರೀತಿಯಲ್ಲಿ ನಿಖಿಲ್ ಮತ್ತೆ ಮಂಡ್ಯಕ್ಕೆ ರೀ ಎಂಟ್ರಿ ಕೊಡ್ತಾರಾ ಹೀಗನ್ನುವ ಪ್ರಶ್ನೆ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಅಂತ ಇಲ್ಲಿ ಹಲವು ಆಯಾಮಗಳಲ್ಲಿ ನೋಡಿದಾಗ ಒಂದ್ಸಲ ಹಲವು ಬಾರಿ ಹೇಳಿದ್ದಾರೆ ನಿಖಿಲ್ ಅವರು, ಸದ್ಯಕ್ಕೆ ನಾನು ರಾಜಕಾರಣಕ್ಕೆ ಅಂದ್ರೆ ರಾಜಕಾರಣಕ್ಕೆ ಸೇರಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಮಾತು ಯಾವಾಗ ಬೇಕಾದ್ರೂ ಬದಲಾಗಬಹುದು ರಾಜಕಾರಣದಲ್ಲಿ, ಅದು ಒಂದು. ಮಗದೊಂದು ಕಡೆ ಈ ಮೈತ್ರಿಯಲ್ಲಿ ಬಿಜೆಪಿಗ ಅದು ಜೆಡಿಎಸ್ಗ ಆ ಒಂದು ಭಾಗ ಯಾರಿಗೆ ಸೇರುತ್ತೆ ಅನ್ನೋ ಅಂತ ಗೊತ್ತಿಲ್ಲ. ಹಾಲಿ MP ಅಲ್ಲಿ ಸುಮಲತಾ ಅವರಿದ್ದಾರೆ, ಅವರು ಬಿಜೆಪಿಗೆ ನೈತಿಕವಾಗಿ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಹೀಗಿರುವಾಗ ಹಲವು ಗೊಂದಲಗಳಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದಲೇ ಅಗ್ನಿ ಪರೀಕ್ಷೆಗಿಳಿತಾರ. 1 ವಾರಗಳ ಕಾಲ ಮಂಡ್ಯ ಪ್ರವಾಸವನ್ನು ನಿಖಿಲ್ ಕೈಗೊಳ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು? ಹಾಗಾದ್ರೆ ಇದರ ಹಿಂದಿರುವ ಮರ್ಮ ಏನು? ಸಮಾವೇಶ, ರ್ಯಾಲಿ ನಡೆಸದೆ ತಳಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಪ್ಲಾನ್. ಇನ್ನೇನು ಎಲೆಕ್ಷನ್ ಹತ್ರ ಬಂದೇ ಹೋಯ್ತು. ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ನಿಖಿಲ್ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ. ಎಲ್ಲಾ ಘಟಕದ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡೋಕೆ ನಿರ್ಧಾರ. ಪಬ್ಲಿಕ್ ಟಿವಿಯಲ್ಲಿ ಮಂಡ್ಯ ರಣರಂಗದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಸುಮಲತಾ ಅವರ ವಿಚಾರದಲ್ಲಿ ಬಿಜೆಪಿ ನಿರ್ಧಾರ ಏನಾಗಿರುತ್ತೆ? ಅವ್ರನ್ನೇನಾದ್ರೂ ರಾಜ್ಯಸಭೆಗೆ ಅಥವಾ ಬೆಂಗಳೂರಿನ ದಕ್ಷಿಣಕ್ಕೋ ಉತ್ತರಕ್ಕೋ ಅವ್ರನ್ನೇನಾದ್ರೂ ಕ್ಯಾಂಡಿಡೇಟ್ ಆಗಿ ಮಾಡ್ತಾರಾ? ಅಲ್ಲಿಗೆ ಅದನ್ನ JDSಗೆ ಬಿಟ್ಕೊಡ್ತಾರಾ? JDSಗೆ ಅನ್ನೋದಾದ್ರೆ ಕುಮಾರಸ್ವಾಮಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು, ನಿಖಿಲ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಹಾಗಾದ್ರೆ ನಿಖಿಲ್ ಅವ್ರ ಫೈನಲ್ಲ ಹೀಗನ್ನುವ ಪ್ರಶ್ನೆಗಳು ಹಲವು ಸಲ ಮುನ್ನೆಲೆಗೆ ಬಂದಿದೆ. ಇದು ಕ್ಯಾಂಡಿಡೇಟ್ ಅನೌನ್ಸ್ ಆಗ ತನಕ ಇಂತಹ ಅಭ್ಯರ್ಥಿಗಳ ಹೆಸರು ಬರ್ತಲೇ ಇರುತ್ತವೆ ಬಿಡಿ. ಇನ್ನು ಯಾರ್ಯಾರ ಹಣೆ ಬರ, ಯಾರು ಏನು ಬರೆದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನೆ ಬರೆಯೋಕ್ಕೆ, ಅವ್ರು ಯಾರ್ಯಾರು ಏನೇನು ಹಣೆಯಲ್ಲಿ ಏನೇನು ಬರೆದವನ ಯಾರಿಗೂ ಗೊತ್ತು. ಇಲ್ಲ, ಇನ್ನು ಯಾರ್ಯಾರ ಹಣೆ ಬರ, ಯಾರು ಏನು ಬರೆದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನೆ ಬರೆಯೋಕ್ಕೆ, ಅವ್ರು ಯಾರ್ಯಾರು ಏನೇನು ಹಣೆಯಲ್ಲಿ ಏನೇನು ಬರೆದವನ ಯಾರಿಗೂ ಗೊತ್ತು. ಇಲ್ಲ, ಇನ್ನು ಯಾರ್ಯಾರ ಹಣೆ ಬರ, ಯಾರು ಏನು ಬರೆದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನೆ ಬರೆಯೋಕ್ಕೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ರೋಹಿತ್ ಕಡೆಯಿಂದ. ಗುಡ್ ಮಾರ್ನಿಂಗ್ ರೋಹಿತ್. ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರ ಪದೇ ಪದೇ ಮುನ್ನೆಲೆಗೆ ಬರ್ತಲೇ ಇದೆ. ಒಂದು ಅಭ್ಯರ್ಥಿ ಅನೌನ್ಸ್ ಆಗೋ ತನಕ ಈ ರೀತಿಯ ಕ್ಯಾಂಡಿಡೇಟ್ಗಳ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇರುತ್ತೆ. ನಿಖಿಲ್ ಅವರ ಹೆಸರು ಇದೇನು ಮೊದಲಲ್ಲ. ಸೊ ಸದ್ಯದ ಸಂದರ್ಭದಲ್ಲಿ ಏನ್ ಅನ್ಸುತ್ತೆ ನಿಖಿಲ್ ಅವರ ಈ ಒಂದು MP ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದ್ರ ಬಗ್ಗೆ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಅಂದರೆ ಮಂಡ್ಯ ಲೋಕಸಭಾ ಚುನಾವಣೆ ಲಾಸ್ಟ್ ಟೈಮ್ ಹೇಗಾಯಿತು ಅನ್ನೋದು ನಮ್ಮ ಕಣ್ಮುಂದೆ ಇದೆ. ಇಡೀ ರಾಷ್ಟ್ರವ್ಯಾಪ್ತಿ ಚರ್ಚೆಯಾದಂಥ ಕ್ಷೇತ್ರ ಅನ್ನೋದು ಮಂಡ್ಯ. ಕಳೆದ ಬಾರಿ ಈ ಒಂದು ರಣರಂಗದಲ್ಲಿ ಕೊನೆಗೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅವರು ಗೆದ್ದು ಬಿಡ್ತಾರೆ. ಅದೇ ರೀತಿಯಾಗಿ ನಿಖಿಲ್ ಸೋಲನ್ನು ಕಾಣುವಂಥದ್ದು. ಇದಾದ ಬಳಿಕವಾಗಿ ಮತ್ತೆ ಮಂಡ್ಯ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂತಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ಮಂಡ್ಯವನ್ನು ಬಿಟ್ಟು ನಿಖಿಲ್ ಅವರು ನೇರವಾಗಿ ರಾಮನಗರವನ್ನು ಸೇರ್ತಾರೆ. ರಾಮನಗರದಲ್ಲೂ ಕೂಡ ಸೋಲನ್ನ ಕಂಡಿರುವಂಥದ್ದು. ಇದೀಗ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಿಖಿಲ್ ಅವರು ಕಂಬ್ಯಾಕ್ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿ ಆದರೂ ಸಹ ಬಹುತೇಕ JDSಗೆ ಮಂಡ್ಯ ಟಿಕೆಟ್ ಅಂತೇಳಿ ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಿಖಿಲ್ ಅವರು ಮುಂದಿನ ವಾರ ಕಂಟಿನ್ಯೂಟಿಯಾಗಿ 8 ದಿನಗಳ ಕಾಲ ಮಂಡ್ಯ ಪ್ರವಾಸವನ್ನ ಮಾಡಲಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ದಿನವನ್ನ ಮೀಸಲಿಟ್ಟಿರುವಂಥದ್ದು. ಪ್ರತಿದಿನವೂ ಕೂಡ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ತಳಮಟ್ಟದ ಕಾರ್ಯಕರ್ತರನ್ನ ಭೇಟಿ ಆಗ್ತಾರೆ. ಜೊತೆಗೆ ಇಡೀ ದಿನ ಆ ಕ್ಷೇತ್ರವನ್ನ ಪ್ರವಾಸವನ್ನ ಕೈಗೊಳ್ತಾರೆ. ಸದ್ಯದ ಸ್ಥಿತಿಗತಿಗಳೇನು ಅಂದ್ರೆ ಕಳೆದ ಬಾರಿ ಆದಂತಹ ತಪ್ಪುಗಳು ಮತ್ತೆ ರಿಪೀಟ್ ಆಗಬಾರ್ದು. ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಮಾಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ತಳಮಟ್ಟದಿಂದಲೂ ಕೂಡ ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು. ಅದೇ ರೀತಿಯಾಗಿ ಈ ಬಾರಿ ಗೊಂದಲಗಳು ಉಂಟಾಗಬಾರ್ದು. ಆ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ JDS ನ ಮೈತ್ರಿಯ ಬಗ್ಗೆ ಸ್ಪಷ್ಟವಾಗಿ ಕಾರ್ಯಕರ್ತರಿಗೆ ತಿಳಿಸುವುದು, ಜೊತೆಗೆ ಒಂದು ರೀತಿಯಾಗಿ ಕ್ಯಾಂಡಿಡೇಟ್ ಅಂತಲೇ ಕೂಡ ಬಿಂಬಿತ ಆಗ್ತಾ ಇದ್ದಾರೆ. ಯಾಕಂದ್ರೆ 8 ದಿನಗಳ ಕಾಲ ಸತತ ಮಂಡ್ಯ ಜಿಲ್ಲೆಯನ್ನೇ ನಿಖಿಲ್ ಆಯ್ಕೆ ಮಾಡ್ಕೊಂಡಿರೋದ್ರಿಂದಾಗಿ ಮುಂದಿನ ಕ್ಯಾಂಡಿಡೇಟ್ ಅಂದ್ರೆ ಮೈತ್ರಿ ಕ್ಯಾಂಡಿಡೇಟ್ ಬಿಜೆಪಿ ಮತ್ತೆ JDS ನಿಂದ ನಿಖಿಲ್ ಅವರೇ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಅಂತೇಳಿ ಕೂಡ ಮಂಡ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ಸಾಲಿ MP ಸುಮಲತಾ ಅಂಬರೀಶ್ ಅವರು ಇದ್ದಾರೆ. ಅವರು ಸಹ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿರುವಂತದ್ದು. ಅವರ ಭವಿಷ್ಯವು ಏನಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ವಿದ್ಯಾ.